ಓಂ ಶಬ್ದಾದಿಭ್ಯೋಂತಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟ್ಯುಪದೇಶಾದಸಂಭವಾತ್ ಪುರುಷವಿಧಮಪಿ ಚೈನಮಧೀಯತೆ ಓಂ. ಇದು 1ನೇ ಅಧ್ಯಾಯದ 2ನೇ ಪಾದದ 26ನೇ ಸೂತ್ರ. ವಿಶ್ವಾನರಾಧಿಕರಣವೇ ಈಗ ಮುಂದುವರಿತಿದೆ. ಅದರಲ್ಲಿ ಮೊದಲು ತತ್ವ ಪ್ರಕಾಶಿಕಾನೇ ನೋಡೋಣ. ವೈಶ್ವಾನರ ಅಂದ್ರೆ ವಿಷ್ಣು ಅಂತ ನಾವು ಅರ್ಥ ಹೇಳಿದ್ವಿ. ಆದರೆ ಅದ್ರ ಮೇಲೆ ಒಂದು ಆಕ್ಷೇಪ ಮತ್ತೆ ಅವ್ರು ಮಾಡ್ತಾರೆ. ಆ ಆಕ್ಷೇಪಕ್ಕೆ ಸಮಾಧಾನ ಹೇಳುವ ಸೂತ್ರವನ್ನು ತೋರಿಸಿ ಆ ಸೂತ್ರವನ್ನು ವ್ಯಾಖ್ಯಾನ ಮಾಡಬೇಕು. ಸೂತ್ರ ಉಪನ್ಯಾಸ ಸೂತ್ರವನ್ನು ವ್ಯಾಖ್ಯಾನ ಮಾಡುವುದಕ್ಕಿಂತ ಮುಂಚೆ ಆಕ್ಷೇಪಾಂಶಂ ತಾವದ್ಯಾದಷ್ಟೇ. ಅವ್ರೇನು ಆಕ್ಷೇಪ ಮಾಡ್ತಾರೆ ಅನ್ನೋದು ಮೊದಲು ನಮಗೆ ಸ್ಪಷ್ಟ ಆಗಬೇಕು. ಅದಕ್ಕೋಸ್ಕರ ಈಗ ವ್ಯಾಖ್ಯಾನ ಮಾಡಲಿಕ್ಕೆ ಹೊರಟಿದ್ದಾರೆ. ಆಕ್ಷೇಪಾಂಶಂ ತಾವದ್ಯಾದಷ್ಟೇ ಶಬ್ದಾದಿಭ್ಯ ಇತಿ ಶಬ್ದಾದಿಭ್ಯ ಅನ್ನೋ ಸೂತ್ರದಿಂದ ಅದನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ಭಾಷ್ಯನೂ ಬಹಳ ದೊಡ್ಡದಾಗೇ ಇದೆ. ಅದಕ್ಕನುಸಾರವಾಗಿ ತತ್ವ ಪ್ರಕಾಶಿಕ ಮತ್ತೆ ಮೊದಲೆಲ್ಲ ಟೀಕೆಗಳು ಕೂಡ ದೊಡ್ಡದಾಗಿವೆ. ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತು, ಋಗ್ವೇದ ಮತ್ತೆ ಛಾಂದೋಗ್ಯ ಉಪನಿಷತ್ತು, ಹಾಗೆ ಛಾಂದೋಗ್ಯ ಉಪನಿಷತ್ತಿನ ಬೃಹದಾರಣ್ಯಕದ ಮತ್ತೊಂದು 2-3 ಭಾಗಗಳು, ಇವೆಲ್ಲವೂ ಕೂಡ ಅಗ್ನಿಯ ವಾಚಕ ಅಂತ ತಿಳಿದು ಬರ್ತದೆ ಅಂತ ನಮಗೆ ಅಲ್ಲಿರು ಬರುವಂತ ಪ್ರಶ್ನೆ. ಅಯಂ ಅಗ್ನಿರ್ ವೈಶ್ವಾನರ. ಈಗ ಮೊದಲು ಸ್ವಲ್ಪ ಭಾಷ್ಯದ ಬಗ್ಗೆ ಇವತ್ತು ನೋಡೋಣ. ಆತ್ಮಾನಂ ವೈಶ್ವಾನರ ಉಪಾಸ ಅಂತ ನೀವು ಛಾಂದೋಗ್ಯ ಉಪನಿಷತ್ತಿನ ಮಾತನ್ನ ನೀವು ಸಿದ್ಧಾಂತಿಗಳು ತೋರಿಸಿದ್ರಿ. ಅಲ್ಲಿ ಆತ್ಮಶಬ್ದದಿಂದ ವಾಚ್ಯನಾದವನು ವಿಷ್ಣುವೇ ಅಂತ ಹೇಳಿ, ಆದ್ರಿಂದ ವೈಶ್ವಾನರ ಶಬ್ದ ವಾಚ್ಯನಾದವನು ವಿಷ್ಣುವೇ ನೀವು ತೋರಿಸಿದ್ರಿ. ಆದ್ರೆ ಅಗ್ನಿರ್ ವೈಶ್ವಾನರ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿದೆಯಲ್ಲ, ಇದನ್ನ ನಮಗೆ ತೋರಿಸಲಿಕ್ಕೆ ಬರ್ತದೆ. ಅದನ್ನ ಹೇಗೆ ನೀವು ಹೊಂದಿಸ್ತೀರಿ? ಅಗ್ನಿ ಅಂತ ಸ್ಪಷ್ಟವಾಗೇ ಇದೆಯಲ್ಲ. ಅಗ್ನಿ ಅಂತನ್ನೋದು ಈ ಅಗ್ನಿ ದೇವತೆಗೆ ವಾಚಕ ಅಂತನ್ನೋದು ಸ್ಪಷ್ಟವೇ. ಇದು ಒಂದಾಯ್ತು. ವೈಶ್ವಾನರಂ ಋತ ಅಜಾತಂ ಅಗ್ನಿಂ, ಋತ ಆಜಾತಂ ಅಗ್ನಿಂ ಅಂತ ಋಗ್ವೇದದಲ್ಲಿದೆ. ಇಲ್ಲಿ ಅಗ್ನಿ ಶಬ್ದ ಬಂದಿದೆ, ವೈಶ್ವಾನರ ಶಬ್ದವು ಒಟ್ಟಿಗೆ ಬಂದಿದೆ. ಅಲ್ಲಿ ಅಯಮಗ್ನಿ ವೈಶ್ವಾನರ ಅಂದ್ರೆ ಈ ಅಗ್ನಿ ವೈಶ್ವಾನರ ಅಂತ ಅದರ ಅರ್ಥ. ಇಲ್ಲಿ ಮುಂದೆ ಇವಕ್ಕೆಲ್ಲ ಅರ್ಥ, ಈ ವೇದವಾಕ್ಯಗಳಿಗೆ ಅರ್ಥಗಳನ್ನೆಲ್ಲ ನಾವು ಮುಂದೆ ನೋಡ್ತೇವೆ. ಈಗ ಒಂದ್ಸಲ ಸಂಕ್ಷಿಪ್ತವಾಗಿ ಹೇಳಿರ್ತೇನೆ ನಾನು ನೆನಪಿದ್ದಷ್ಟು. ವೈಶ್ವಾನರಂ ಋತೆ ಆಜಾತಂ. ಋತ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ. ಋತ ಅಂದ್ರೆ ಯಥಾರ್ಥ ಜ್ಞಾನ, ಸತ್ಯ ಅಂದ್ರೆ ಜ್ಞಾನಪೂರ್ವಕವಾದ ಕೃತಿ. ಇದು ಆಚಾರ್ಯ ಒಂದ್ ಕಡೆ ಸರ್ವಮೂಲದಲ್ಲಿ ಹೇಳಿದ್ದಾರೆ, ಪ್ರಾಯ ಭಾಗವತ ತಾತ್ಪರ್ಯ. ಆದ್ರಿಂದ ಋತ ಅಂದ್ರೆ ಜ್ಞಾನ, ಅರ್ಥಾತ್ ಜ್ಞಾನಕ್ಕೆ ಸಾಧನವಾದ ಶಾಸ್ತ್ರಗಳನ್ನು ಇಟ್ಕೋಬೇಕು. ಅದರಲ್ಲಿ ಆಜಾತ, ಶಾಸ್ತ್ರಗಳಲ್ಲಿ ಇವನು ಅಭಿವ್ಯಕ್ತ. ಶಾಸ್ತ್ರವೆಂಬ ದೇವಸ್ತ್ರೀಯಲ್ಲಿ ಇವನು ವ್ಯಕ್ತ. ಅದೇ ಈ ಐತರೇಯ ಉಪನಿಷತ್ತು ಮೊದಲಾದ ಕಡೆ ಹಾಗೆ ಬಂದಿದೆ. ರಾಮ ಕೌಸಲ್ಯಲ್ಲಿ ಹುಟ್ಟಿದ, ಕೃಷ್ಣ ದೇವಕಿಯಲ್ಲಿ ಹುಟ್ಟಿದ ಅಂದ್ರೆ ಅಲ್ಲಿ ಅಭಿವ್ಯಕ್ತ ಆದ ಅಂತ ಅರ್ಥ. ಹಾಗೆ ಋತೆ ಆ ವೇದ ಪುರಾಣ ಮೊದಲಾದ ಇತಿಹಾಸ ಮೊದಲಾದ ಶಾಸ್ತ್ರಗಳಲ್ಲಿ ಆಜಾತ, ಅಭಿವ್ಯಕ್ತನಾದವನು ಅಂತ ಹೀಗಾದ್ರೆ ತಾತ್ಪರ್ಯ. ಅದರ ವೇದಾಭಿಮಾನಿ ದೇವತಾ ಸ್ತ್ರೀಯರಲ್ಲಿ ಅವನು ವ್ಯಕ್ತನಾಗಿದ್ದಾನೆ. ಅಲ್ಲಿ ವಾಗ್ವೈ ಮಾತಾ ಪ್ರಾಣಪುತ್ರ ಅಂತ ಹೀಗೆಲ್ಲ ಐತರೇಯ ಉಪನಿಷತ್ನಲ್ಲಿ ಬಂದಿದೆ. ವಾಗಭಿಮಾನಿಯಾದ ಸರಸ್ವತಿಯೇ ಭಗವಂತನಿಗೆ ತಾಯಿ, ಮತ್ತೆ ಭಗವಂತ ಅವಳ ಮಗ ಅಂತ ಹೀಗೆಲ್ಲ ಬಂದಿದೆ. ಯಾಕೆ ಅವಳ ತಾಯಿ ಅಂದ್ರೆ ಅವನನ್ನು ಅಭಿವ್ಯಕ್ತ ಮಾಡುವುದರಿಂದ ಅಂತ ಅದರ ಭಾಷ್ಯದಲ್ಲಿದೆ. ಇದು ಋಗ್ವೇದದ್ದಾಯಿತು. ವೈಶ್ವಾನರೇ ತದ್ಧುತಂ ಭವತಿ. ಇಲ್ಲಿ ಇದು ಛಾಂದೋಗ್ಯ ಉಪನಿಷತ್ತೆಂದು, ಮುಂದೆ ಅದನ್ನ ನಾನು ಹೇಳ್ತೇನೆ. ಯದ್ಯಪಿ ಚಾಂಡಾಲಾಯ ಉಚ್ಚಿಷ್ಟಂ ದದ್ಯಾತ್ ವೈಶ್ವಾನರೇ ತದ್ಧುತಂ ಭವತಿ ಅಂತ. ಇದೆಲ್ಲ ಭಾಗಗಳು ಎಲ್ಲಿಂದಂತ ಆಮೇಲೆ ನೋಡೋಣ. ಛಾಂದೋಗ್ಯ ಉಪನಿಷತ್ತಿನಂತೂ ಹೌದು. ನೀವು ಯಾರಿಗಾರೊಬ್ರು ನೀಚರಾದವರಿಗೂ ಕೂಡ, ಅಸಂಸ್ಕೃತರಾದವರಿಗೂ ಒಂದು ವೇಳೆ ಏನಾದರೂ ಕೊಡುವ ಪ್ರಸಂಗ ಬಂದ್ರು, ನೀವು ಕೊಟ್ಟವರು ಜ್ಞಾನಿಗಳು ಅಂತ ಆದ್ರೆ ವೈಶ್ವಾನರೇ ತದ್ಭುತಂ ಭವತಿ. ಅದು ವೈಶ್ವಾನರನಿಗೆ ದಾನ ಮಾಡಿದಂತಾಗ್ತದೆ, ವೈಶ್ವಾನರನಲ್ಲೇ ಹೋಮ ಮಾಡಿದಂತಾಗ್ತದೆ ಅಂತ ಬಂದಿದೆ. ಇಲ್ಲಿ ಹೋಮ ನಡೆಯುವುದು ಯಾರಲ್ಲಿ? ಪೂರ್ವ ಪಕ್ಷದವ್ರು ಕೇಳ್ತಾರೆ ನಮ್ಮನ್ನು. ಹೋಮ ನಡೆಯುವುದು ವಿಷ್ಣುವಿನಲ್ಲಿ ಏನಲ್ವಲ್ಲ, ಹೋಮ ನಡೆಯುವುದು ಅಗ್ನಿಮುಖದಲ್ಲೇ ಯಾವತ್ತು. ಆದ್ರಿಂದ ವೈಶ್ವಾನರೇ ತದ್ಭುತಂ ಭವತಿ ಅಂದ್ರೆ ಅಗ್ನಿಯಲ್ಲಿ ಅಂತ ಇಲ್ಲಿ ಅರ್ಥಾರ್ಥ. ಹಿಂದೆ ಬೃಹದಾರಣ್ಯಕದಲ್ಲಿ ಮತ್ತು ಋಗ್ವೇದದಲ್ಲಿ ವೈಶ್ವಾನರ ಅಗ್ನಿ ಅಂತ 2 ಶಬ್ದ ಒಟ್ಟಿಗೆ ಬಂದಿದೆ.
ಇಲ್ಲಿ ಅಗ್ನಿ ಶಬ್ದ ಒಟ್ಟಿಗೆ ಬಂದಿಲ್ಲ ಅಂತ ಏನು ದುಃಖ ಪಡಬೇಕಾಗಿಲ್ಲ. ಅಲ್ಲಿ ಹೋಮ ನಡೆಯುವುದು ಅಗ್ನಿಯಲ್ಲೇ, ಅದರಿಂದ ತಿಳಿದಂತೇನೆ, ಅದು ಅಲ್ಲಿ ಹೋಮ ಮಾಡಿದಂತೇನೆ. ಹೃದಯಂ ಗಾರ್ಹಪತ್ಯಂ ಮನೋ ಅನ್ವಾಹಾರ್ಯ ಪಚನಃ ಹಾಸ್ಯಂ ಆಹವನೀಯ ಇತ್ಯಾದಿ ಅಗ್ನಿಲಿಂಗಂ ಆದಿ ಶಬ್ದೋಕ್ತಂ. ಶಬ್ದಾದಿಭ್ಯ ಅಂತಿದೆಯಲ್ಲ ಸೂತ್ರದಲ್ಲಿ, ಶಬ್ದಾದಿ ಅಂದ್ರೆ ಇವನ್ನೆಲ್ಲ ಕೆಲವನ್ನ ತಗೊಳ್ತಾರೆ. ಇದಕ್ಕೆ ನನಗೀಗ ಅರ್ಥ ಆಗ್ತಿಲ್ಲ. ಅದು ಛಾಂದೋಗ್ಯ ಉಪನಿಷತ್ ತೆಗೆದು ನಾನು ನಾಳೆ ಹೇಳ್ತೇನೆ ಅದು ಯಾವ ಭಾಗದಲ್ಲಿ ಬಂದದ್ದು, ಅದನ್ನ ಹೇಗೆ ಹೊಂದಿಸ್ಬೇಕು ಅಂತ. ಹೃದಯವೇ ಗಾರ್ಹಪತ್ಯ, ಮನಸ್ಸೇ ಅನ್ವಾಹಾರ್ಯ ಪಚನ, ಆಮೇಲೆ ಆಹವನೀಯ ಅಗ್ನಿ ಮುಖ. ಯಾರದ ಮುಖ ಅಂದ್ರೆ ವೈಶ್ವಾನರನ ಮುಖ ಅಂತಾನೆ ಇದ್ದಿರ್ಬೇಕು. ಆದ್ರೂ ನನಗೆ ನೆನಪಿಲ್ಲ, ಅದರಿಂದ ಅದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೋಗ್ತಿಲ್ಲ ಅಷ್ಟೇ. ಇದು ಛಾಂದೋಗ್ಯದಲ್ಲಿ ಬಂದಿದೆ. ಇತ್ಯಾದಿ ಅಗ್ನಿ ಲಿಂಗಂ, ಅಗ್ನಿಯೇ ಇದು ವಾಚಕ ಅಂತ ತಿಳಿಸ್ಲಿಕ್ಕೋಸ್ಕರ ಇರುವಂತಹ ಲಿಂಗಗಳಿವೆಲ್ಲ. ಅಗ್ನಿಲಿಂಗಂ ಆದಿ ಶಬ್ದೋಕ್ತಂ. ಆ ಶಬ್ದಾದಿಭ್ಯ, ಶಬ್ದ ಮೊದಲಾದವುಗಳಿಂದ, ಹಾಗೆ ಲಿಂಗದಿಂದ, ಶಬ್ದದಿಂದ ಲಿಂಗದಿಂದ ಅಂತ ಅದರ ತಾತ್ಪರ್ಯ. ಏನೇದಂ ಅನ್ನಂ ಪಚ್ಯತೆ, ಈ ನಾವು ತಿಂದ ಅನ್ನ ಯಾರಿಂದ ಪಚನ ಆಗ್ತದೋ ಅಂತ ಬಂದಿದೆ. ಇವತ್ತು ಇಲ್ಲಿ ಪಚ್ಯತೆ ಅಂದ್ರೆ ಅಗ್ನಿಯಿಂದ ಪಚನ ಆಗುವುದೇ ನಿಶ್ಚಿತ ಅಲ್ವಾ ಎಲ್ಲರಿಗೂ, ಅದು ಗೊತ್ತಿದ್ದೇ ಇದೆ. ಜಾಠರ ಅಗ್ನಿಯಿಂದ ಅನ್ನ ಪಚನ ಆಗುವುದೇ ಅದೆಲ್ಲ ಕಡೆ ಸ್ಪಷ್ಟವಾಗಿ ತಿಳಿದು ಬಂದಿದೆ. ಹೀಗೆ ಬೃಹದಾರಣ್ಯಕದಲ್ಲಿ ಬಂದಿದೆ. ತದ್ಯದ್ ಭಕ್ತಂ ಪ್ರಥಮಂ ಆಗಚ್ಚೇತ್ ತದ್ ಹೋಮಿಯಂ ಅಂತ ಹೀಗೆ ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿದೆ. ಅರ್ಥಗಳನ್ನು ಮತ್ತೆ ನಾಳೆ ಹೇಳ್ತೇನೆ, ಹೇಗೂ ಟೀಕಾದಲ್ಲಿ ಅದನ್ನ ನೋಡ್ತೇನೆ. ಇತ್ಯಾದಿನ ಪಾಚಕತ್ವೇನ ಅಂತಃ ಪ್ರತಿಷ್ಠಾನಂಚ ಪ್ರತೀಯತೆ. ಈ ಎಲ್ಲ ಸೂತ್ರಗಳ, ಈ ಎಲ್ಲ ವೇದವಾಕ್ಯಗಳ ಮೂಲಕ ಅದು ಪಾಚಕನಾದವನು ಯಾರು? ಅಗ್ನಿ. ಅವನು ಒಳಗಿದ್ದಾನೆ ಅಂತ ಇಷ್ಟು ತಿಳಿದು ಬರ್ತದೆ. ತಸ್ಮಾತ್ ನ ವಿಷ್ಣು, ಆದ್ರಿಂದ ವಿಷ್ಣು ಇಲ್ಲಿ ವಾಚ್ಯನ ಅಲ್ಲ ಅಂತ ಅವರ ತಾತ್ಪರ್ಯ. ಇದು ಆಕ್ಷೇಪ. ಇತಿಚೇನ್ನ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಮುಂದೆ ಇಲ್ಲಿ ಭಗವಂತನೇ ವಾಚ್ಯ ಅಂತ ಉತ್ತರ ಕೊಟ್ಬಿಡ್ತಾರೆ. ಅಥಃ ಇಮಂ ಆತ್ಮಾನಂ ಅಣೋರಣೀಯಾಂಸಂ ಪರತಃ ಪರಂ ವಿಶ್ವಂ ಹರಿಮುಪಾಸೀತ ಇತಿ. ಸರ್ವನಾಮ ಸರ್ವಕರ್ಮ ಸರ್ವಲಿಂಗ ಸರ್ವಗುಣ ಸರ್ವಕಾಮ ಸರ್ವಗಂಧ ಸರ್ವಧರ್ಮ ಸರ್ವರೂಪ, ಹೀಗೆಲ್ಲ ಉಪನಿಷತ್ತಿನಲ್ಲಿ ಬಂದಿದೆ. ಆದ್ರಿಂದ ಇದೆಲ್ಲವೂ ಕೂಡ ಭಗವಂತನಿಗೆ ವಾಚಕ. ಸರ್ವಲಿಂಗ, ಅಗ್ನಿ ಮೊದಲಾದ ಎಲ್ಲರಲ್ಲಿರುವ ಲಿಂಗಗಳು ಇವನಲ್ಲೇ ಇವೆ. ಅವನು ಅಣೋಹೋ ಅಣಿಯಾನ್, ಅಗ್ನಿ ಅಣೋಹೋ ಅಣಿಯಾನ್ ಅಲ್ಲ. ಅದರಿಂದ ವಿಶ್ವಂ ಹರಿ ಉಪಾಸೀತ, ಆ ಹರಿಯನ್ನೇ ಧ್ಯಾನ ಮಾಡಬೇಕು ಅಂತ. ಹೀಗೆ ವಿಶ್ವವೆಂದರೆ ಪೂರ್ಣ ಗುಣನಾದ ಹರಿಯನ್ನು ಧ್ಯಾನ ಮಾಡಬೇಕು ಅಂತ ಹೀಗೆ ಬಂದಿದೆ. ನಡುವಿದ್ದ ಕೆಲವನಿಗೆ ಹೇಳ್ತಿಲ್ಲ. ಸರಿ, ಏತಮೇವ ಆತ್ಮಾನಂ ವಿಶ್ವಂ ಹರಿಂ ಆದರಾದ ಉಪಾಸನೆ, ಭಕ್ತಿಯಿಂದ ಉಪಾಸನೆ ಮಾಡಬೇಕು. ಇತಿ ತತ್ತನ್ನಾಮ ಲಿಂಗಾದಿನ ತಸ್ಯೈವ ದೃಷ್ಟಿ ಉಪದೇಶಾತ್ ಮಹೋಪನಿಷದಿ. ಇದು ಮಹೋಪನಿಷತ್ ಅನ್ನುವ ಉಪನಿಷತ್ತಿನ ಒಂದು ಭಾಗ. ಮಹೋಪನಿಷತ್ನಲ್ಲಿ ಹೀಗೆ ಬಂದಿದೆ. ಆದ್ರಿಂದ ತತ್ತನ್ನಾಮ ಲಿಂಗಾದಿನ, ಆ ನಾಮಗಳು ಅವನಿಗೆ ವಾಚಕ, ಲಿಂಗಗಳು ಅವನಲ್ಲೇ ಇವೆ. ತಸ್ಯೈವ ದೃಷ್ಟಿ, ಅವನ ಒಂದು ದೃಷ್ಟಿ, ಅವನ ಜ್ಞಾನ ನಾವು ಪಡ್ಕೊಳ್ಬೇಕು ಅಂತ ಹೀಗೆ ಮಹೋಪನಿಷತ್ನಲ್ಲಿ ಬಂದಿದೆ. ಆದ್ರಿಂದ ಅಗ್ನಿಶಬ್ದ ಇದ್ರೂ ನಮ್ಗೆ ಅದೇನು ಬಾಧಕ ಅಲ್ಲ, ಅದೆಲ್ಲ ವಿಷ್ಣುವಿಗೆ ವಾಚಕ ಅಂತ ನಮ್ಮ ಅಭಿಪ್ರಾಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.